ಸಾಧ್ಯನೇ ಇಲ್ಲ. ಬೋನ್ನಲ್ಲಿರೋ ಸಿಂಹ ನಮ್ಮ ಮಾತು ಕೇಳುತ್ತೆ ಅನ್ಕೊಂಡು ಹೊರಗಡೆ ಬಿಟ್ರೆ ಅದೇನ್ ಮಾಡುತ್ತೆ? ಅದ್ರ ಬುದ್ಧಿನ ಅದು ತೋರಿಸ್ಬಿಡುತ್ತೆ. ನೀವು ಹಾಗೇನೆ ಬದಲಾಗ್ತೀನಿ ಅಂತ ಮಾತಲ್ಲಿ ಹೇಳ್ತೀರ ಹೊರತು ನೀವು ಬದಲಾಗಲ್ಲ. ಇಲ್ಲ ಜಾನ್ವಿ ಅವರೇ, ನೋಡಿ, ಬದಲಾಗಕ್ಕೆ ಒಂದು ಅವಕಾಶ ಕೊಡ್ಬೇಕು ತಾನೆ. ಅವಕಾಶ ಕೊಟ್ಟು ಬದಲಾಗಿದ್ದೀನೋ ಇಲ್ವೋ ಅಂತ ನೋಡ್ಬೇಕಲ್ವಾ? ಅವಕಾಶನ ಕೊಡದೆ ಹೋದ್ರೆ ಹೇಗೆ? ನನಗೆ ಒಂದೇ ಒಂದು ಅವಕಾಶ ಕೊಡಿ. ಕೊಡಲ್ಲ. ಇಷ್ಟ ದಿವಸ ನೀವು ಮನುಷ್ಯತ್ವ ಇಲ್ದಿರೋ ಮೃಗ ಆಗಿದ್ರಿ, ಆದ್ರೆ ಈಗ ಕಾಡು ಮೃಗ ಆಗಿ ಬದಲಾಗ್ತಾ ಇದ್ದೀರಾ. ಆ ದೇವರೇ ಬಂದ್ರು ನಿಮ್ಮನ್ನ ಬದಲಾಯಿಸಕ್ಕೆ ಸಾಧ್ಯನೇ ಇಲ್ಲ. ಇಲ್ಲ ನೋಡಿ, ನೀವು ತಪ್ಪು ಅನ್ಕೋತಾ ಇದ್ದೀರಾ ಜಾನ್ವಿ ಅವರೇ. ನಾನು ಈ ವಿಷಯನ ನಿಮ್ಮಿಂದ ಮುಚ್ಚಿಟ್ಟಿದ್ದಕ್ಕೆ ನಿಮ್ಗೆ ನನ್ನ ಕೋಪ ಬಂದಿದೆ ಗೊತ್ತು. ಆದರೆ ನೀವೇನು ಯೋಚನೆ ಮಾಡಬೇಡಿ ಜಾನ್ವಿ ಅವರೇ. ನಾನು ಇದನ್ನೆಲ್ಲ ಹ್ಯಾಂಡಲ್ ಮಾಡ್ತೀನಿ. ಜಯಂತ ವಿಲ್ ಹ್ಯಾಂಡಲ್ ಎವ್ರಿಥಿಂಗ್. ಬನ್ನಿ, ಮನೆಗೆ ಹೋಗೋಣ ಬನ್ನಿ. ಇದೇನು ಚಿಕ್ಕ ವಿಷಯನ ಬಿಟ್ಬಿಡೋದಕ್ಕೆ? ಮನೆಯಲ್ಲಿ ಅವ್ರು ನನಗೆ ಕಾಣಿಸಿದಾಗ ಏನ್ ಹೇಳಿದ್ರಿ ನೀವು? ನನ್ನಮ್ಮ ಅಂತಾನೆ ಸುಳ್ಳು ಹೇಳಿದ್ರಿ. ಸತ್ಯನ ಹೇಳ್ತಾ ಇದ್ದೀನಿ ಜಾನ್ವಿ ಅವರೇ. ಅವ್ರು ನನ್ನ ಹೆತ್ತ ತಾಯಿ. ಅವ್ರು ಸಿಕ್ಕಿದ್ರು ಸಿಕ್ಕದೆ ಇರೋ ತರ ನಾಟಕ ಮಾಡಿದ್ರಿ. ಈಗ ಇಲ್ಲಿ ತಂದು ಕೂಡ್ ಹಾಕಿದೀರಾ. ಒಬ್ಬ ಮಗನಾಗಿ ಯಾರಾದ್ರೂ ಈ ರೀತಿ ನಡ್ಕೋತಾರ? ನೀವ್ ನಿಜವಾಗ್ಲೂ ಮನುಷ್ಯರೇನಾ? ಇವಾಗ ಇಷ್ಟು ಮುಚ್ಚಿಟ್ಟಿದ್ದೀರಾ, ಇನ್ನು ಏನೇನ್ ವಿಷಯಗಳನ್ನ ನಿಂದ ಮುಚ್ಚಿಟ್ಟಿದ್ದೀರೋ ಏನೋ. ಮುಖ ನೋಡಿದ್ರೆ ಏನ್ ಮುಗ್ಧ ಇವನು ಅಂತ ಅನ್ಸ್ಬೇಕು. ಒಳಗಡೆ ನೋಡಿದ್ರೆ ಈ ತರ ಹಿಂಸೆ ಕೊಡೋದು ಹೇಗ್ರಿ ನಿಮ್ಮನ್ನ ನಂಬಕ್ಕಾಗತ್ತೆ? ಏನ್ ಗೊತ್ತಾ ರೀ, ಹಾವಿಗೆ ಬರೀ ನಾಲ್ಗೆಲ್ ಮಾತ್ರ ವಿಷ ಇರುತ್ತೆ, ಆದ್ರೆ ನಿಮ್ಗೆ ಇಡೀ ದೇಹದಲ್ಲೇ ವಿಷ ಇದೆ. ನೀವು ಮನುಷ್ಯ ರೂಪದಲ್ಲಿರೋ ನರ ರಾಕ್ಷಸ. ಸಾರಿ ಜಾನ್ವಿ ಅವರೇ. ಅದು ನೋಡಿ, ನಾನು ಎಲ್ಲರ ಥರನೇ ಒಬ್ಬ ಸಾಮಾನ್ಯ ಮನುಷ್ಯ. ನನಗೂ ರಾಗ, ದ್ವೇಷ, ಸುಖ, ದುಃಖ ಎಲ್ಲ ಭಾವನೆಗಳು ಇದೆ ಅಲ್ವಾ? ಯು ಕಟ್ ಮೀ ಅಂಡ್ ಐ ವಿಲ್ ಬ್ಲೀಡ್ ಜಾನ್ವಿ ಅವರೇ. ಆದ್ರೆ ನಾನು ಈಗ ಆಗೋದಕ್ಕೆ ಈ ಮದರ್ ಇಂಡಿಯಾನೇ ಕಾರಣ. ಯಾವ್ದು ನನ್ನ ಜೀವನಕ್ಕೆ ಬರದೆ ಹೋಗ್ತಿದ್ರೆ ನಾನು ಯಾವತ್ತೂ ಹೀಗೆ ಆಗ್ತಾನೆ ಇರಲಿಲ್ಲ. ಅದು ನಿಮ್ಮ ಭ್ರಮೆ ಅಷ್ಟೇ, ನಿಮ್ಮ ಭ್ರಮೆ. ಅವ್ರ ಮಗಂಗೆ ಅವ್ರ ಪ್ರೀತಿ ತೋರ್ಸಿದ್ರೆ ನಿಮಗ್ ಯಾಕ್ರಿ ಹೊಟ್ಟೆ ಉರಿ? ನೀವ್ ನಿಜವಾಗ್ಲೂ ಸರಿಯಾದ ಮನಸ್ಥಿತಿನಲ್ಲಿರೋ ಮನುಷ್ಯ ಆಗಿದ್ದಿದ್ರೆ, ಅವ್ರನ್ನ ನಿಜವಾದ ತಾಯಿ ಭಾವನೆಯಿಂದ ನೋಡಿದಿದ್ರೆ ಅವ್ರು ನಿಮ್ಮನ್ನ ಮಗ ಅಂತ ಸ್ವೀಕಾರ ಮಾಡ್ತಿದ್ರು. ಆದ್ರೆ ನೀವ್ ಹಾಗೆ ಮಾಡಲ್ಲ, ಮಾಡಕ್ ಸಾಧ್ಯನೇ ಇಲ್ಲ.